ಜನವರಿ ತಿಂಗಳ ಮಾಸಿಕ ವರದಿ ರೌಂಡ್ ಅಪ್ ಆಫ್ ಪೊಲೀಸ್ ಆ್ಯಕ್ಷನ್ ಇನ್ ದ ಮಂತ್ ಆಫ್ ಜನವರಿ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರ ಘಟಕದಲ್ಲಿ ಜನವರಿ ವ್ಯಾಪ್ತಿಯಲ್ಲಿ ಮಾಡಿರ್ತಕ್ಕಂಥ ಬೇರೆ ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಪೊಲೀಸರು ತೆಗೆದುಕೊಂಡಿರ್ತಕ್ಕಂತಹ ಕ್ರಮಗಳು ಜೊತೆಗೆ ಮಾಡಿರ್ತಕ್ಕಂಥ ಇತರ ಕಾರ್ಯಗಳ ಬಗ್ಗೆ ತಮ್ಮ ಗಮನವನ್ನು ಸೆಳೀತಾ ಇದ್ದೇವೆ. ಪ್ರತಿ ತಿಂಗಳ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಇದನ್ನು ಕೊಡ್ತಾ ಇದ್ವಿ. ಮೊದಲನೇದಾಗಿ ಮಾದಕ ವಸ್ತುಗಳ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿರ್ತಕ್ಕಂಥದ್ದು. ಜನವರಿ ತಿಂಗಳಲ್ಲಿ ಒಟ್ಟು 26 NDPS ಪ್ರಕರಣಗಳನ್ನು ನಾವು ದಾಖಲಿಸಿದ್ದೇವೆ ಮತ್ತು ಇದರಲ್ಲಿ 3 ವಿದೇಶಿ ಪ್ರಜೆಗಳು ಸೇರಿದಂತೆ 33 ವ್ಯಕ್ತಿಗಳನ್ನು ನಾವು ಬಂಧನ ಮಾಡಿದ್ದೇವೆ. ಒಟ್ಟು 69 kg ಗಾಂಜಾ, 78 ಗ್ರಾಮ್ ಹೆರಾಯಿನ್, ಕೊಕೇನ್ 114 ಗ್ರಾಮ್, ಚರಸ್ 48 ಗ್ರಾಮ್, MDMA 326 ಗ್ರಾಮ್, ಎಕ್ಸ್ಟಸಿ ಮಾತ್ರೆಗಳು 1314, LSD ಸ್ಟ್ರಿಪ್ಸ್ 1, ಈ ರೀತಿ ಇಷ್ಟು ಸಂಖ್ಯೆಯ ಮಾದಕ ವಸ್ತುಗಳನ್ನು ನಾವು ಈ ಜನವರಿ ತಿಂಗಳಲ್ಲಿ ರಿಕವರಿ ಮಾಡಿದ್ದೇವೆ ಈ ಬೇರೆ ಬೇರೆ ಆರೋಪಿಗಳಿಂದ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳು, ಮಟ್ಕಾ, ಗ್ಯಾಂಬ್ಲಿಂಗ್ ಮತ್ತು ಎಕ್ಸೈಸ್ ಕೇಸ್ಗಳು, ಇಮಾರಲ್ ಟ್ರಾಫಿಕಿಂಗ್ ಆ್ಯಕ್ಟ್ ಕೇಸ್ಗಳು, ಅದರ ಅಡಿಯಲ್ಲಿ ಒಟ್ಟು 169 ಪ್ರಕರಣಗಳನ್ನು ಪೊಲೀಸರು ಜನವರಿ ತಿಂಗಳಲ್ಲಿ ದಾಖಲಿಸಿದ್ದಾರೆ. ಇದು ವಿಭಾಗಗಳ ಪೊಲೀಸರು ಜೊತೆಗೆ CCP ಪೊಲೀಸರು ಮಾಡಿರ್ತಕ್ಕಂತಹ ಕಾರ್ಯಾಚರಣೆಗಳು. ಇದರಲ್ಲಿ ಒಟ್ಟು 266 ಜನರನ್ನು ಬಂಧನವನ್ನು ಕೂಡ ಮಾಡಲಾಗಿದೆ. ಅದೇ ರೀತಿ ಮುಂಜಾಗ್ರತಾ ಕ್ರಮದ ಅಡಿಯಲ್ಲಿ ಒಟ್ಟು 222 ಪ್ರಕರಣಗಳನ್ನು PR ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದೇವೆ ಮತ್ತು ಈ ರೀತಿ PR ಪ್ರಕರಣವಾದ ನಂತರದಲ್ಲಿ ಈ ಮುಚ್ಚಳಿಕೆಯನ್ನು ಉಲ್ಲಂಘನೆ ಮಾಡಿರ್ತಕ್ಕಂತಹ 4 ವ್ಯಕ್ತಿಗಳ ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಒಬ್ಬ ವ್ಯಕ್ತಿಯಿಂದ 50,000 ಒಂದು ಬಾಂಡ್ ಫೋರ್ಫಿಚರ್ ಮಾಡಲಾಗಿದ್ದರೆ ಇನ್ನೊಂದು 3 ವ್ಯಕ್ತಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಇನ್ನು ಅನೇಕ ತಲೆಮರೆಸಿಕೊಂಡಿರ್ತಕ್ಕಂತಹ ಆರೋಪಿಗಳನ್ನು ನಾವು ನಿರಂತರವಾಗಿ ಪತ್ತೆ ಮಾಡ್ತಾ ಇದ್ದೇವೆ. ಅದರಂತೆ ಜನವರಿ ತಿಂಗಳಲ್ಲಿ ಒಟ್ಟು 7 ಈ ರೀತಿ LPR ಆರೋಪಿಗಳೇನಿದ್ರು ಅವರನ್ನು ಪತ್ತೆ ಮಾಡಿದ್ದೇವೆ. ಅದರಲ್ಲಿ ಒಬ್ಬ ಆರೋಪಿ ಸುಲಿಗೆ, 3 ಆರೋಪಿಗಳು ಕಳವು ಪ್ರಕರಣ ಮತ್ತು 3 ಇತರೆ ಪ್ರಕರಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವರು. ಓಲ್ಡೆಸ್ಟ್ ಅಂತಂದರೆ 2001ರ ಒಬ್ಬ ಆರೋಪಿಯನ್ನು ಪತ್ತೆ ಮಾಡಿದ್ದಾರೆ. ಹಾಗೆ ಈ ಪ್ರೊಕ್ಲಮೇಷನ್ ಮತ್ತು NBW ಜಂಪ್ ಮಾಡಿರ್ತಕ್ಕಂಥವ್ರು ಅವ್ರ ಮೇಲೆಯೂ ಕೂಡ ಕ್ರಮ ಕೈಗೊಳ್ಳಲಾಗಿದೆ. ಅದರಲ್ಲಿ 12 ಆರೋಪಿಗಳು ಪ್ರೊಕ್ಲಮೇಷನ್ ಆಗಿರ್ತಕ್ಕಂಥವ್ರನ್ನು ಪತ್ತೆ ಮಾಡಿದ್ದಾರೆ ಮತ್ತು ಅವ್ರ ಮೇಲೆ ಕೇಸನ್ನು ದಾಖಲಿಸ್ಕೊಂಡಿದ್ದಾರೆ. ಅದೇ ರೀತಿ 65 ಆರೋಪಿಗಳು NBW ಯಾರು ಉಲ್ಲಂಘನೆ ಮಾಡಿದ್ರು ಅವರನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿ ಬಂಧಿಸಿ ಅವರನ್ನು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಅವರ ವಿರುದ್ಧ ಸೆಕ್ಷನ್ 269 BNS ಅಡಿಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಇನ್ನು ರೌಡಿಗರ ವಿರುದ್ಧ ಕ್ರಮವೂ ಕೂಡ ನಿರಂತರವಾಗಿ ನಡೀತಾ ಇದೆ. ಅದರಂತೆ ಸುಮಾರು 167 PR ಪ್ರಕರಣಗಳನ್ನು ರೌಡಿ ವ್ಯಕ್ತಿಗಳ ವಿರುದ್ಧ ಮಾಡಿದ್ದಾರೆ. ಹಾಗೆಯೇ ಓರ್ವ 5 ಜನ ರೌಡಿಗಳನ್ನು ಗೂಂಡಾ ಕಾಯ್ದೆ ಅಡಿ ಬಂಧಿಸಿ ಕ್ರಮ ಕೈಗೊಳ್ಳಲಾಗಿದೆ ಜನವರಿ ತಿಂಗಳಲ್ಲಿ ಮತ್ತು 3 ರೌಡಿಗಳನ್ನು ನಾವು ಗಡೀಪಾರಿಗೆ ಕೂಡ ಮಾಡಿದ್ದೇವೆ. ನಂತರ ಇತರ ಕೆಲವು ಕೆಲಸಗಳನ್ನು ಪೊಲೀಸರು ಮಾಡಿರ್ತಕ್ಕಂಥದ್ದು ಈ ಸ್ಟೋಲನ್ ಮತ್ತು ರಾಬ್ಡ್ ಮೊಬೈಲ್ ಫೋನ್ಗಳೇನಿದ್ದಾವೆ ಅದರ ನಮ್ಮ CAR ಪೋರ್ಟಲ್ನಲ್ಲಿ ಅದನ್ನು ಉಲ್ಲೇಖ ಮಾಡಲಾಗ್ತದೆ ಮತ್ತು ಅದು ಬೇರೆ ಕಡೆ ಪತ್ತೆಯಾದಲ್ಲಿ ಅವುಗಳನ್ನು ನಾವು ರಿಕವರಿ ಕೂಡ ಮಾಡ್ತಾಯಿದ್ವಿ. ಅದರಂತೆ ಜನವರಿ ತಿಂಗಳಲ್ಲಿ ಒಟ್ಟು 1422 ಈ ರೀತಿ ಮೊಬೈಲ್ ಫೋನುಗಳನ್ನು ಪೊಲೀಸರು ನಮ್ಮ ವಿಭಾಗಗಳ ಪೊಲೀಸರು ಜೊತೆಗೆ ನಮ್ಮ ಕಮಾಂಡ್ ಸೆಂಟರ್ನ ಪೊಲೀಸರು ಸೇರಿಕೊಂಡು 1422 ಈ ರೀತಿಯ ಮೊಬೈಲ್ ಫೋನುಗಳೇನು ಕಳ್ತನ ಆಗಿತ್ತು, ಕಳೆದು ಹೋಗಿತ್ತು, ಮಿಸ್ಪ್ಲೇಸ್ ಆಗಿತ್ತು, ಅದು ಯಾವುದು CIR ಪೋರ್ಟಲ್ನಲ್ಲಿ ಉಲ್ಲೇಖ ಆಗಿತ್ತು ಅವುಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ 1318 ಮೊಬೈಲ್ ಫೋನ್ಗಳನ್ನು ವಾಪಸ್ ತಂದು ಅದು 882 ಮೊಬೈಲ್ ಫೋನ್ಗಳನ್ನು ಈಗಾಗಲೇ ಹಿಂದಿರುಗಿಸಲಾಗಿದೆ. ಉಳಿದ ಫೋನ್ಗಳನ್ನು ಕೂಡ ಮುಂದಿನ ದಿವಸಗಳಲ್ಲಿ ಆಯಾ ಸಂಬಂಧಪಟ್ಟವರಿಗೆ ನಾವು ಹಿಂದಿರುಗಿಸ್ತೇವೆ. ಓವರ್ ಸ್ಟೇಯಿಂಗ್ ಫಾರಿನರ್ಸ್ ಅನೇಕ ಸಂದರ್ಭದಲ್ಲಿ ಅವರು ಕೆಲವೊಂದು ಅಪರಾಧ ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗ್ತಾ ಇರ್ತಾರೆ. ಅಂತಹ ಓವರ್ ಸ್ಟೇಯಿಂಗ್ ಫಾರಿನರ್ಸ್ಗಳು 3 ಜನ ಓವರ್ ಸ್ಟೇಯಿಂಗ್ ಫಾರಿನರ್ಸನ್ನು ಪತ್ತೆ ಹಚ್ಚಿ ಅದರಲ್ಲಿ 2 ವ್ಯಕ್ತಿಗಳು ಈಗಾಗಲೇ ಡಿಪೋರ್ಟೇಷನ್ಗೆ ಒಳಪಡಿಸಲಾಗಿದೆ. ಇನ್ನೊಬ್ಬ ವ್ಯಕ್ತಿಯು ಕೂಡ ಡಿಪೋರ್ಟ್ಗೆ ರೆಡಿ ಆಗ್ತಾ ಇದ್ದಾರೆ. ಕೊನೆಯದಾಗಿ ಈ ಶಿಕ್ಷೆಯ ಪ್ರಮಾಣ ಕನ್ವಿಕ್ಷನ್ ರೇಟ್ ಜನವರಿ ತಿಂಗಳಲ್ಲಿ ಒಟ್ಟು 1229 ಪ್ರಕರಣಗಳು ನ್ಯಾಯಾಲಯಗಳಲ್ಲಿ ವಿಲೇವಾರಿ ಆಗಿದ್ದು ಅದರಲ್ಲಿ 638 ಪ್ರಕರಣಗಳು ಶಿಕ್ಷೆಗೆ ಗುರಿಯಾಗಿದೆ. ಅದರಲ್ಲಿ 14 ವರ್ಷಕ್ಕೂ ಮೇಲ್ಪಟ್ಟು 7 ಪ್ರಕರಣಗಳಿದ್ದು 7 ಆರೋಪಿಗಳಿದ್ದಾರೆ. 10ರಿಂದ 14 ವರ್ಷ 1 ಪ್ರಕರಣ, 7ರಿಂದ 10 ವರ್ಷ 2 ಪ್ರಕರಣ, 3ರಿಂದ 7 ವರ್ಷ 2 ಪ್ರಕರಣ, 1ರಿಂದ 3 ವರ್ಷ 4 ಪ್ರಕರಣ, 1 ವರ್ಷಕ್ಕಿಂತ ಕಡಿಮೆ 7 ಪ್ರಕರಣಗಳು ಮತ್ತು 615 ಪ್ರಕರಣಗಳು ದಂಡದಲ್ಲಿ ಮುಕ್ತಾಯವಾಗಿದ್ದಾವೆ. ಇದು ಕನ್ವಿಕ್ಷನ್ ಆಗಿರೋದರಲ್ಲಿ ಮುಖ್ಯವಾಗಿ ವರದಕ್ಷಿಣೆ, ಹತ್ಯೆ ಮತ್ತು ಪಾಕ್ಸೋ, ಮರ್ಡರ್
ಮತ್ತು SC/ST ವಿತ್ ರೇಪ್ ಕೂಡ ಜೀವಾವಧಿ ಶಿಕ್ಷೆಯಲ್ಲಿ ಬಂದಿದೆ. ಒಂದು ವರದಕ್ಷಿಣೆ ಹತ್ಯೆ ಪ್ರಕರಣದಲ್ಲಿ 25 ವರ್ಷ ಶಿಕ್ಷೆಯನ್ನು ವಿಧಿಸಲಾಗಿದೆ. ಸಾಕಷ್ಟು ಕೊಲೆ ಪ್ರಕರಣಗಳು ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಅದೇ ರೀತಿಯಲ್ಲಿ ಕೆಲವೊಂದು ಅಪಘಾತ ಮರಣ ಪ್ರಕರಣಗಳು ಕೂಡ ಶಿಕ್ಷೆಯಲ್ಲಿ ತೀರ್ಮಾನ ಆಗಿದ್ದಾವೆ. ಒಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಈ 96 KP ಆ್ಯಕ್ಟ್ನ ಅಡಿಯಲ್ಲಿ ನಾವು ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೇವೆ. ಯಾರು ರಾತ್ರಿ ಹೊತ್ತಿನಲ್ಲಿ ಸಂಶಯಾಸ್ಪದವಾಗಿ ಓಡಾಡ್ತಾ ಇರ್ತಾರೆ ಮತ್ತು ಅವರ ಒಂದು ಪೂರ್ವಾಪರಗಳನ್ನು ಗಮನಿಸಿಕೊಂಡು ಅವರು ಬ್ಯಾಡ್ ಕ್ಯಾರೆಕ್ಟರ್ ಆಗಿದ್ದರೆ ಅವ್ರ ಮೇಲೆ 96 KP ಆ್ಯಕ್ಟ್ನಲ್ಲಿ ನಾವು ಪ್ರಕರಣಗಳನ್ನು ದಾಖಲಿಸಿ ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತಾ ಇದ್ದೀವಿ. ಅಂತಹ ವ್ಯಕ್ತಿಗಳಿಗೆ ಕೂಡ ಈಗ ಶಿಕ್ಷೆ ಆಗ್ತದೆ. ಶಿಕ್ಷೆ ಪ್ರಮಾಣ ಕಡಿಮೆ ಇದೆ, 1 ದಿವಸದ ಶಿಕ್ಷೆ, ಆದರೂ ಕೂಡ ಶಿಕ್ಷೆನೇ ಆಗ್ತದೆ. ಸಂಚಾರ ಅಪಘಾತದ ಪ್ರಕರಣಗಳು ಕೂಡ ಕನ್ವಿಕ್ಷನ್ನಲ್ಲಿ ಎಂಡ್ ಆಗ್ತಾ ಇದೆ. 1 ವರ್ಷ 2 ವರ್ಷ ಈ ರೀತಿ ಶಿಕ್ಷೆಗಳ ಪ್ರಮಾಣವನ್ನು ವಿಧಿಸಲಾಗಿದೆ. ಇದು ಕೂಡ ಸಂತೋಷದ ವಿಷಯ. ಹಾಗೆ ಕೊಲೆ ಯತ್ನ, ವರದಕ್ಷಿಣೆ ಕಿರುಕುಳ ಈ ರೀತಿಯ ಪ್ರಕರಣಗಳು ಕೂಡ ಶಿಕ್ಷೆಯಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ಜನವರಿ ತಿಂಗಳಲ್ಲಿ ನಮಗೆ ಕಂಡುಬಂದಿದೆ.